ತಲೆಮರೆಸ್ಕೊಂಡು ಓಡಾಡ್ತಾ ಇದ್ದ ರಾಜೀವ್ ಗೌಡನ ಬಂಧನವಾಗಿದೆ. ಕೇರಳಗೆ ತಲೆಮರೆಸ್ಕೊಂಡು ಹೋಗ್ತಾ ಇದ್ದ ಪುಢಾರಿಯನ್ನ ಚಿಕ್ಕಬಳ್ಳಾಪುರ ಪೊಲೀಸರು ಬಂಧಿಸಿದ್ದಾರೆ. ನಿಗೂಢ ಸ್ಥಳದಿಂದಲೇ ಕೋರ್ಟ್ ಮೊರೆ ಹೋಗ್ತಾ ಇದ್ದ ರಾಜೀವ್ ಕೊನೆ ಕ್ಷಣದಲ್ಲೂ ಕೂಡ ಕಳ್ಳಾಟವಾಡಿದ್ದ. ರೈಲ್ವೆ ಸ್ಟೇಷನ್ ಬಳಿ ಕಾರ್ ನಿಲ್ಲಿಸಿ ಪೊಲೀಸರ ದಾರಿ ತಪ್ಪಿಸಿದ. ಹಾಗಾದ್ರೆ ರಾಜೀವ್ ಲಾಕ್ ಆಗಿದ್ದು ಹೇಗೆ ತೋರಿಸ್ತೀವಿ ನೋಡಿ. ಹದಿಮೂರು ದಿನದ ಬಳಿಕ ಧಮ್ಕಿ ಲೀಡರ್ ರಾಜೀವ್ ಗೌಡ ಅರೆಸ್ಟ್. ಕೇರಳದ ಗಡಿಯಲ್ಲಿ ಸೆರೆ ಸಿಕ್ಕ ಕಾಂಗ್ರೆಸ್ನ ಪುಢಾರಿ. ಬೆಂಕಿ ಹಚ್ಚಿಸ್ತೀನಿ ಎಂದವನ ಬೇಟೆಯಾಡಿದ್ದಾರೆ. ಚಪ್ಪಲಿಯಲ್ಲಿ ಹೊಡೆಸ್ತೀನಿ ಎಂದವನ ಸೆರೆ ಹಿಡಿದಿದ್ದಾರೆ. ಕೇರಳ ಗಡಿಯಲ್ಲಿ ಶಿಡ್ಲಘಟ್ಟದ ಕಾಂಗ್ರೆಸ್ನ ಪುಢಾರಿ ರಾಜಕಾರಣಿ ಧಮ್ಕಿ ಲೀಡರ್ ರಾಜೀವ್ ಗೌಡನ ಬಂಧನವಾಗಿದೆ. ಜನವರಿ 14 ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದ ಪೌರಾಯುಕ್ತೆ ಅಮೃತ್ ಗೌಡಗೆ ಬ್ಯಾನರ್ ವಿಚಾರವಾಗಿ ಬೆದರಿಕೆ ಹಾಕಿದ್ದ ರಾಜೀವ್ ಗೌಡ ತಲೆಮರೆಸಿಕೊಂಡಿದ್ದ. ರಾಜೀವ್ ಗೌಡನಿಗಾಗಿ ಪೊಲೀಸರು ತೀವ್ರ ಹುಡುಕಾಟ ನಡೆಸಿದರು. ರಾಜೀವ್ ಗೌಡನಿಗೆ ಸಚಿವರೊಬ್ಬರ ಕೃಪಾ ಕಟಾಕ್ಷವಿದೆ ಅಂತ ಬಿಜೆಪಿ ಕೂಡ ಆರೋಪಿಸಿತ್ತು. ಪೊಲೀಸರ ತನಿಖೆ ಬಗ್ಗೆಯೂ ಅನುಮಾನ ಮೂಡಿತ್ತು. ಪೊಲೀಸರು ಹುಡುಕಾಟ ನಡೆಸಿದಂತೆ ನಾಟಕ ಮಾಡ್ತಿದ್ದಾರೆ ಎಂಬ ಶಂಕೆ ಇತ್ತು. ಲುಕೌಟ್ ನೋಟಿಸ್ ಸಹ ಹೊರಡಿಸಿದ್ದ ಪೊಲೀಸರಿಗೆ 3 ದಿನದ ಹಿಂದೆ ಮಂಗಳೂರಿನಲ್ಲಿದ್ದಾನೆ ಎಂಬ ವಾಸನೆ ಪಡೆದಿತ್ತು. ಹಾಗಾದ್ರೆ ರಾಜೀವ್ ಎಸ್ಕೇಪ್ ಆಗಿದ್ದೇಗೆ, ಆತನನ್ನ ಲಾಕ್ ಮಾಡಿದ್ದೇಗೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಪೌರಾಯುಕ್ತೆಗೆ ಆವಾಜ್ ಹಾಕಿದ ಬಳಿಕ ತಲೆಮರೆಸಿಕೊಂಡಿದ್ದ ಪುಢಾರಿ ರಾಜೀವ್ ಗೌಡ ನಿಗೂಢ ಸ್ಥಳದಿಂದಲೇ ಎಫ್ಐಆರ್ ರದ್ದು ಕೋರಿ ಅರ್ಜಿ ಮತ್ತು ನಿರೀಕ್ಷಣಾ ಜಾಮೀನಿಗೆ ಕೋರ್ಟ್ ಮೊರೆ ಹೋಗಿದ್ದ. ಆದರೆ ಕೋರ್ಟ್ 2 ಅರ್ಜಿಯನ್ನ ವಜಾಗೊಳಿಸಿತ್ತು. ಹೀಗಾಗಿ ಮಂಗಳೂರು ಕಡೆಗೆ ಹೋಗಿದ್ದ ರಾಜೀವ್ ಮಂಗಳೂರಿನ ಶ್ರೀಮಂತ ಉದ್ಯಮಿಯಿಂದ ಆಶ್ರಯ ಪಡೆದುಕೊಂಡಿದ್ದ. ಮಂಗಳೂರು ರೈಲ್ವೆ ನಿಲ್ದಾಣಕ್ಕೆ ತೆರಳಿ ಕಾರು ಪಾರ್ಕ್ ಮಾಡಿದ್ದ ರಾಜೀವ್ ಗೌಡ ಕಾರು ಬಿಟ್ಟು ರೈಲು ಹತ್ತಿದಂತೆ ಬಿಂಬಿಸಲು ಸ್ಟೇಷನ್ ಒಳಗೆ ಹೋಗಿದ್ದ. ಆದರೆ ದಾರಿ ತಪ್ಪಿಸಿ ಉದ್ಯಮಿಯ ಕಾರಿನಲ್ಲೇ ಕೇರಳಕ್ಕೆ ಹೋಗಿದ್ದ ರಾಜೀವ್ ಉದ್ಯಮಿಯ ಕಾರಿನ ಟ್ರ್ಯಾಕ್ ರೆಕಾರ್ಡ್ ಪತ್ತೆ ಮಾಡಿದಾಗ ಕಾರು ಕೇರಳಕ್ಕೆ ಹೋಗಿರೋದು ಗೊತ್ತಾಗಿದೆ. ತಲಪಾಡಿಯಿಂದ ಕಾಸರಗೋಡು, ಅಲ್ಲಿಂದ ಕಣ್ಣೂರು ಕಡೆಗೆ ಎಸ್ಕೇಪ್ ಆಗ್ತಿದ್ದ ರಾಜೀವ್ನನ್ನ ಕೇರಳ ಗಡಿಯಲ್ಲಿ ಚಿಕ್ಕಬಳ್ಳಾಪುರ ಪೊಲೀಸರು ಬಂಧಿಸಿದ್ದಾರೆ. ಸರ್, ಐ ಕಂಗ್ರ್ಯಾಚುಲೇಟ್ ದ ಎಂಟೈರ್ ಪೊಲೀಸ್ ಟೀಮ್. ಅವರು ಸಕ್ಸಸ್ಫುಲ್ ಆಗಿದ್ದಾರೆ. ಸೊ ಐ ಜಸ್ಟ್ ವಾಂಟ್ ಟು ಕಂಗ್ರ್ಯಾಚುಲೇಟ್ ದೆಮ್ ಸರ್. ಸರ್, ಇದು ಇನ್ನು ನೆಕ್ಸ್ಟ್ ವೀಕ್ ಅವರು ಅರೆಸ್ಟ್ ಆಗಿದ್ದಾರೆ. ದ ಕೇಸ್ ವಿಲ್ ಟೇಕ್ ಇಟ್ಸ್ ಡ್ಯೂ ಪ್ರೊಸೆಸ್ ಆಫ್ ಲಾ. ಅವ್ರ ಅಂದ್ರೆ ಅವರು ಇನ್ನೇನಿದೆ ಅದನ್ನ ಮಾಡ್ತಾರೆ ಸರ್. ನಾವು ನಮ್ಮ ಕಡೆಯಿಂದ ನಮಗೆ ಅವ್ರ ಕಡೆಯಿಂದ ಏನು ಕೋಆಪರೇಷನ್ ಬೇಕು ಅದನ್ನ ನಾವು ಪೊಲೀಸ್ ಅವರಿಗೆ ನಾವು ಕೊಡ್ತೀವಿ ಸರ್. ರಾಜೀವ್ ಗೌಡನನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿತ್ತು. ಶಿಡ್ಲಘಟ್ಟದಲ್ಲಿ ಪೌರಾಯುಕ್ತೆ ಅಮೃತ್ ಗೌಡ ನೀಡಿದ್ದ ದೂರು ಮತ್ತು ಬೆದರಿಕೆ ಪತ್ರ ಸಂಬಂಧ ಮತ್ತೊಂದು ದೂರು ರಾಜೀವ್ ಗೌಡನ ವಿರುದ್ಧ ದಾಖಲಾಗಿತ್ತು. ಮಂಗಳೂರಿನಲ್ಲಿ ರಾಜೀವ್ನ ಕಾರು ಪತ್ತೆಯಾಗಿದ್ದು ರಾಜೀವ್ನನ್ನ ಬಂಧಿಸಿ ಪೊಲೀಸರು ಕರೆತರುತ್ತಿದ್ದಾರೆ. ಮಂಗಳೂರಿನಿಂದ ಪೃಥ್ವಿರಾಜ್ ಜೊತೆ ಕಿರಣ್, TV9 ಬೆಂಗಳೂರು.